ಇವತ್ತು ನಾವು ಮೊಟ್ಟೆ ಬೋಂಡ ಮಾಡ್ಕೊಳ್ತಾ ಇದ್ದೀವಿ. ಅದು ಮೊಟ್ಟೆ ಬಜ್ಜಿ ಅಂತಲೂ ಹೇಳ್ಬೋದು. ಅದಕ್ಕೆ ನಾವಿಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀವಿ. ನಾವು ಒಲೆಯಲ್ಲಿ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀವಿ. 3 ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಬೇಕು. ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ಅಕ್ಕಿ ಪೌಡರನ್ನ ಹಾಕ್ಕೊಬೇಕು, ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು ಬೇಕೋ ಅಷ್ಟು. ಒಂದು ಸ್ವಲ್ಪ ಕಾಳು ಮೆಣಸು ಪುಡಿನೂ ಮಿಕ್ಸ್ ಮಾಡ್ಕೊಬೇಕು. ಅಚ್ಚು ಖಾರದ ಪುಡಿ ಎಷ್ಟು ನಿಮಗೆ ಖಾರ ಬೇಕೋ ಅಷ್ಟು. ಅದನ್ನು ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಅರಿಶಿನನೂ ಹಾಕ್ಕೊಬೇಕು. ಈಗೆಲ್ಲ ಮಿಕ್ಸ್ ಮಾಡಿ ಆಗಿದೆ. ಇವಾಗ ನಾವು ಬೇಯಿಸ್ಕೊಂಡಿರೋ ಮೊಟ್ಟೆನ ಅದನ್ನು ಕಟ್ ಮಾಡಿಟ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ನಾವಿಲ್ಲಿ ರೈನಿ ಸೀಸನಲ್ಲಿ ಯಾವಾಗಲೂ ಒಲೆನ ಪ್ರಿಫರ್ ಮಾಡ್ತೀವಿ. ಒಲೆಯಲ್ಲಿ ನಾವು ಇವಾಗ ಬಾಣಲೆ ಇಟ್ಬಿಟ್ಟು ಅದ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಬೇಕು. ಈ ಬೇಯಿಸ್ಕೊಂಡಿರೋ ಮೊಟ್ಟೆನ ಈಗ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಆ ಮಿಕ್ಸ್ಚರ್ ಜೊತೆಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಎಣ್ಣೆ ಒಳಗಡೆ ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಿದ್ರೆ ಚೆನ್ನಾಗಾಗತ್ತೆ. ಹೀಗೆ ಕಟ್ ಮಾಡ್ಕೊಂಡಿರೋ ಎಲ್ಲ ಎಗ್ಗನ್ನು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲಿ ಬಿಡಬೇಕು. ನೀವು ಇದನ್ನು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರನೂ ಮಾಡ್ಕೊಬೋದು. ನಾವು ಸಮ್ಟೈಮ್ಸ್ ಇದನ್ನು ಮಾಡ್ಕೊಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇದೋಯ್ತಾ ಅಂತ ಆ್ಯಕ್ಚುಲಿ ನನ್ನ ಬ್ರದರ್ ಮಾಡ್ತಾ ಇರೋದು. ಇದನ್ನೊಂದು ಸ್ವಲ್ಪ ಬೆಂದ ಮೇಲೆ ಅದನ್ನು ತಿರುಗಿಸ್ಕೊಳ್ಳಿ. ಹಾಗೆ ಅದನ್ನ ಬೇಯಿಸ್ಕೊಬೇಕು ಒಂದು ಸ್ವಲ್ಪ ಹೊತ್ತು. ಬೆಂಕಿ ಚೆನ್ನಾಗಿರೋದ್ರಿಂದ ಬೇಗನೆ ಬೇಯುತ್ತೆ. ಹಂಗಿಟ್ಕೊ ಅಲ್ಲೇ ಇವಾಗ ಆಗಿದೆ. ಅದನ್ನು ಹಾಗೆ ಒಂದೊಂದು ತೆಗೆದಿಟ್ಕೊತಾ ಇದ್ದೀವಿ. ನೋಡಿ, ಇದು ತುಂಬಾ ಸಿಂಪಲ್ ರೆಸಿಪಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು.